ಆಗಿದೆ ಈ ನನ್ನ ಜೀವನ. ಆದ್ರೆ ಅವನು ನನ್ನ ಪತಿ ಆಗಿರ್ಬೋದು, ಅವನಿಂದ ನನಗೆ ಯಾವ ಸುಖವನ್ನು ನಾನು ಕಾಣಲಿದ್ದೇನೆ. ಸಮಯಕ್ಕೆ ಸರಿಯಾಗಿ ಬರ್ತೀನಿ ಇಷ್ಟಕ್ಕಂತೂ ಬರ್ಲೇ ಇತ್ತಲ್ಲ. ಏಕೆ ಅವರಿಂದಲೇ ಈ ನನಗೆ ಪ್ರೀತಿ ಸಂತೋಷ ಸುಖ ಸಿಗುತ್ತಿಲ್ಲ. ಬನ್ನಿರ್ತೀರಾ? ನೀವು ನನ್ನ ಜೊತೆ ಮಾತನಾಡ್ಬಿಡಿ. ನಾನು ಬರಲು ಸ್ವಲ್ಪ ತಡ ಇತ್ತು, ಅದಕ್ಕಾಗಿ ನಿನ್ನ ಮುಖ ಮುಗಿದ ತಾವರೆ ಅಂತ ನನಗೆ ಜನವಾಗುತ್ತದೆ. ದಯವಿಟ್ಟು ಮಾಲೀಕ, ಇನ್ನು ಮುಂದೆ ಈ ರೀತಿ ಆಗಲ್ಲ, ಬೇಜಾರಾಗಲ್ಲ, ದಯವಿಟ್ಟು. ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ದಿದ್ರೆ ನೀವು ಇಷ್ಟೊಂದು ತಡ ಯಾಕೆ ಮಾಡ್ತಿದ್ರಿ? ನೋಡಿ, ಆ ಮನೆಯಲ್ಲಿ ಕೂಡ ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಆ ಸಾವಿತ್ರಿ ಸತ್ತಲ್ಲಿ ತಮ್ಮ ಜೈಲಿಗೆ ಸೇರಿದ್ದಾನೆ. ಆ ಮನೆಯಲ್ಲಿ ಯಾವಾಗ ನೋಡಿದ್ರು ಗೋಳಾಟ. ನಿನಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ಮಾಲೀಕ. ಆ ಸಾವಿತ್ರಿ ತನ್ನ ಕಾಮದ ತೀಟೆ ತೀರಿಸಿಕೊಳ್ಳುತ್ತವರ ಯಾವನ ಜೊತೆ ಮಲಗಿದ್ದನೋ ಆ ಗರುಡ ನೋಡಿ ತಾನೇ ಕೊಲೆ ಮಾಡಲೆಂದು ಊರೆಲ್ಲ ಬೊಬ್ಬೆ ಹೊಡೆಯುತ್ತಿದೆ. ಅಂದರೆ ನೀವು ಅವರಿಗೆ ಸುಳ್ಳು ಎಂದು ಪಟ್ಟ ಕರೆದಿದ್ದೀರಾ? ಈ ವಿಚಾರ ಅಂತೆಲ್ಲ ನಾಳೆ ಈ ಜನಕ್ಕೆ ಗೊತ್ತಾದರೆ ಈ ಸಮಾಜ ನಮ್ಮನ್ನು ಕೂಡ ಸುಳ್ಳು ಎಂದು ಕರೀತದಲ್ವೇ? ಸಮಾಜ ಸೇವೆ ಮಾಡುವರೇ ಸೋದರರ ಮಡದ ಜೊತೆ ಮಲಗಿ ಸಮಾಜ ಸೇವೆ ಮಾಡುವರ ಶತಮೂರ್ಖರೇ ಹೆಚ್ಚಾಗಿ ಕವಡೆ ಕಾಡಿನಷ್ಟು ಕಿಮ್ಮತ್ತಿಲ್ಲ ಈ ಸಮಾಜಕ್ಕೆ. ನೀನು ಸಮಾಜದ ಬಗ್ಗೆ ತಿಳಿಸಿಕೊಳ್ಳೋಣ. ಮುಂದೊಂದು ದಿನ ಸಮಯ ಸಿಕ್ಕರೆ ನಾನು ನಿನ್ನ ಜೊತೆ ಏನ್ ಮಾಡ್ಬೇಕಂತ ಈ ರೀತಿ ಹೇಳ್ತಿದ್ದೀರಾ? ಮುಂದೆ ನಮ್ಮ ಜೀವನದ ಗತಿ ಏನು? ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ, ನನಗೆ ಸ್ವಲ್ಪ ಅವಕಾಶ ಕೊಡು. ನನ್ನ ಲೈಫ್ ಸೆಟ್ಲ್ ಆದ ಬಳಿಕ ನಿನ್ನನ್ನು ಮದುವೆಯಾಗಿ ಸದ್ಯದಲ್ಲಿ ನನಗೆ ಮದುವೆಯಾಗಿ ನನಗೆ ಬಾಳಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇ. ಈ ಜೀವ ಹೋಗಲು ನನಗೇನು ಚಿಂತೆ ಇಲ್ಲ. ಆಯ್ತು ಮಾಲೀಕ, ಈ ನನ್ನ ಮನೆ ಸೆಳೆ ಒಂದು ಇಂಪಾದಾಗಿದ್ದೆ ಅಡಿಲ್ಲ. ಆಯ್ತು ರಾಜ್, ಹಾಡಿಕೊಂಡು ನಿಮ್ಮ ಮನ ತಣಿಸುತ್ತೇನೆ. ಸಂಗಾತಿಯೇ 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 ಸಂಗಾತಿಯೇ
ಲೇ ನಾಗೇಂದ್ರ, ನೀತಿಯಿಂದ ಬಾಳುತ್ತಿದ್ದ ಆ ಧರ್ಮವಂತನ ಸಂಸಾರವನ್ನೇ ಛಿದ್ರ ಛಿದ್ರ ಮಾಡಿ ಅನ್ಯಾಯದ ಅರಮನೆ ಕಟ್ಟಿಸಿ ಅಧರ್ಮದ ಹಾದಿಯಲ್ಲಿ ಮೆರೆಯುತ್ತಿರುವ ನಿನ್ನನ್ನು ಈಗಲೇ ಈ ಭೂಮಿಯಿಂದ ಹೊರ ಕಳಿಸುವೆ. ಆ ನಾಗೇಂದ್ರನ ಕೈಯಾಳು ಆ ಕೀಟರಾಜನು ಯಮನಂತೆ ಬಗೆದು ಹಾಕಿ ಅವರಿಗೆ ಅಂತ್ಯ ಹೊರುವೆ. ನನ್ನ ಹೆಂಡತಿ ಸಾವಿತ್ರಿ ಸತ್ತಾಗಲೇ ನಾನು ಸಾಯಲೇಬೇಕೆಂದು ನಿರ್ಧರಿಸಿ ಸಾಯಲೋರಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದವರನ್ನು ಪತ್ತೆ ಹಚ್ಚಬೇಕೆಂಬ ಮಹದಾಸೆ ನನ್ನನ್ನು ಕಾಡುತ್ತಿತ್ತು. ನನ್ನ ಆಸೆಯಂತೆ ಪೊಲೀಸರ ಸಹಾಯದಿಂದ ನನ್ನ ಹೆಂಡತಿಯ ಕೊಲೆ ಮಾಡಿದ್ದು ಆ ನಾಗೇಂದ್ರ ಪ್ರಸಾದ್ ಎಂದು ಗೊತ್ತಾಯಿತು. ಈ ಸುದ್ದಿ ತಿಳಿದ ನನ್ನ ಹಳೆಯ ಗರುಡ ಅವನನ್ನು ಮಚ್ಚಿನಿಂದ ಕೊಚ್ಚಿ ದ್ಯಾವನ ಕೋಲದಂತೆ ಕಡಿದು ಹಾಕಿಬಿಟ್ಟ. ಇನ್ನು ಆ ಕಾಮುಕ ಕೀರ್ತಿರಾಜನನ್ನ ಗಜೇಂದ್ರ ಅವನ ಕರನ್ನೇ ಕಿತ್ತು ಯಮಪುರಿಗೆ ಅಟ್ಟಿಬಿಟ್ಟ. ಆಗ ವೀರಪ್ಪ ನಾಯಕ ನನ್ನ ಮಾವನೆಂದು ಗೊತ್ತಾಯಿತು. ಆಗ ಗಜೇಂದ್ರ ನನ್ನ ಚಿಕ್ಕ ಹಳ್ಳಿಯೆಂದು ಗೊತ್ತಾಯಿತು. ಅಂತೂ ಈ ಶಾಮನೂರಿಗೆ ಕಂಟಕವಾಗಿ ಕಾಡುತ್ತಿದ್ದಂತಹ ಇಬ್ಬರು ನಾಯಕರು ನಾಗೇಂದ್ರ ಪ್ರಸಾದ್ ಮತ್ತು ಕೀರ್ತಿರಾಜ್ ಅವರು ಈ ಭೂಮಿಯಿಂದ ಬಿಟ್ಟು ಪರಲೋಕಕ್ಕೆ ಹೋದಂತಾಯಿತು. ಏ ಮಾರುತಿ, ಇನ್ನಾದರೂ ಈ ಶಾಮನೂರಿನ ಜನರಿಗೆ ಸುಖ ಶಾಂತಿ ನೆಮ್ಮದಿ ನೆನಪ ನಿಮಗೆ ಪಾಲಿಸಿ. ಹರ 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 ಮಹಾದೇವ್, ಜೈ ಶ್ರೀರಾಮ್. ಆ ಮಾರುತಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಈ ಎಡೆ ಎತ್ತಿದ ಸರ್ಪಕ್ಕೆ ಗುರಿಯಿಟ್ಟ ಗರುಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನೋಡಿ ಹಾರೈಸಿದ ಪ್ರೇಕ್ಷಕ ಪ್ರಭುಗಳಿಗೆ ನನ್ನ ಪ್ರೀತಿಯ ಹೃದಯಪೂರ್ವಕ ಧನ್ಯವಾದಗಳು. Thank you.